ಹಾಯ್ ವೆರಿ ಗುಡ್ ಮಾರ್ನಿಂಗ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋಡ್ ಕನ್ನಡ ವ್ಲಾಗ್ಸ್. ಈಗ ಬೆಳಗ್ಗೆ 6:45 ಆಗ್ತಾ ಇದೆ. ಎದ್ದ ತಕ್ಷಣವೇ ಫ್ರೆಶ್ ಆಗಿಬಿಟ್ಟು ಸ್ವಲ್ಪ ಕಿಚನಲ್ಲಿ ಕೆಲಸ ಮುಗಿಸ್ಕೊಂಡು ಬಾಲ್ಕನಿಯಲ್ಲಿ ಬಂದುಬಿಟ್ಟು ಒಂದು 10 ನಿಮಿಷದವರೆಗೂ ಬಾಡಿನ ಸ್ಟ್ರೆಚ್ ಮಾಡಿ ಈಗ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು. ಪಕ್ಷಿಗಳ ಸೌಂಡ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆ ಹತ್ರ. ಕೆಲಸ ಏನೂ ಇಲ್ಲ ಅಂದರೆ ಚೇರ್ ಹಾಕ್ಕೊಂಡು ಅಲ್ಲೇ ಕೂತ್ಕೊಂಡಿರಬೇಕು ಅಂತ ಆಸೆ. ಬಟ್ ಕೆಲಸ ಯಾವಾಗಲೂ ಎಂಡೇ ಆಗೋಲ್ಲ. ನಾನು ಆ್ಯಕ್ಚುಲಿ ಹೇಳ್ದಂಗೆ ಕಿಚನಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಂಡು ಬಿಟ್ಟಿದ್ದೆ. ನಾನಿವತ್ತು ಮಗನಿಗೆ ಟಿಫಿನ್ನಲ್ಲಿ ಸ್ಯಾಂಡ್ವಿಚ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಅದಕ್ಕೆ ಬಟರೂ ಇಲ್ಲ, ಗೀನೂ ಇಲ್ಲ. ಅದಕ್ಕೆ ಮಲಾಯಿನ ಸ್ಟೋರ್ ಮಾಡಿದ್ನಲ್ಲ, ಅದರಲ್ಲಿ ಇವಾಗ ಗೀ ತೆಗಿತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಿನ ಬಾಕ್ಸ್ನಲ್ಲಿ ಕೆನೆಯನ್ನು ಸ್ಟೋರ್ ಮಾಡ್ಕೊಂಡಿದ್ದೆ. ಅದರಿಂದ ನೋಡಿ ಇಷ್ಟು ಗೀ ತೆಗೆದಿದ್ದೀನಿ. ಈಗ ಬೇಗ ಬೇಗ ಸ್ಯಾಂಡ್ವಿಚಸ್ ಮಾಡೋಣ. ಆ್ಯಕ್ಚುಲಿ ಇವತ್ತು ಚಿಕ್ಕ ಮಗ ಮಾತ್ರನೇ ಸ್ಕೂಲ್ಗೆ ಹೋಗೋದು. ಅವನಿಗೋಸ್ಕರ 2 ಸ್ಯಾಂಡ್ವಿಚಸ್ ಮಾಡಿದ್ದೀನಿ. 1.5 ಸ್ಯಾಂಡ್ವಿಚ್ನ ಪ್ಯಾಕ್ ಮಾಡ್ತೀನಿ. ಅರ್ಧ ಸ್ಯಾಂಡ್ವಿಚ್ ಅವನು ಇಲ್ಲೇ ತಿಂದ್ಕೊಂಡು ಹೋಗ್ತಾನೆ. ಅವನಿಗೆ ಸ್ವಲ್ಪ ಜಾಸ್ತಿ ತಿಂದ್ಕೊಂಡು ಹೋಗೋದಕ್ಕೆ ಭಯ, ಬೇಡ ಬೇಡ ಅಂತ ಇರ್ತಾನೆ. ಯಾಕಂದರೆ ಟಾಯ್ಲೆಟ್ಗೆ ಹೋಗೋದು ಅವಶ್ಯಕತೆ ಆಗ್ಬೋದು ಅಂತ ಹೇಳ್ಬಿಟ್ಟು ಅವನು ಅದನ್ನು ಅವಾಯ್ಡ್ ಮಾಡ್ತಾನೆ. ಅದಕ್ಕೆ ಅವ್ನು ಬೇಡ ಅಮ್ಮ ಇಷ್ಟು ತಿನ್ನಿಸ್ಬೇಡ ಅಂತ ಹೇಳ್ತಾ ಇರ್ತಾನೆ. ಎಷ್ಟಿಟ್ಟಿದೆಯಾ ಅಂತ ಕೇಳ್ದ. ನಾನು 1.5 ಇಟ್ಟಿದ್ದೀನಿ ಅಂದರೆ ಸರಿ ಅಂತ ಅಂದ. ಫೆಬ್ಬಲ್ಲಿ ಒಂದು ಅಸೆಸ್ಮೆಂಟ್ಸ್ ಆಯಿತು. ಅದರದ್ದು ಪೇಪರ್ಸ್ ಇವಾಗ ಕೊಡ್ತಾ ಇದ್ದಾರೆ. EVS ಅಲ್ಲಿ A ತೊಗೊಂಡಿದ್ದಾನೆ. ಸಿಲ್ಲಿ ಮಿಸ್ಟೇಕ್ಸ್ ಮಾಡಿದ್ದಾನೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದ್ದಾನೆ. ಅದಕ್ಕೋಸ್ಕರನೇ A ತೊಗೊಂಡಿರೋದು. ಬೈಸೈಕಲ್ದು ಸ್ಪೆಲ್ಲಿಂಗ್ ಬರುತ್ತೆ ಇವನಿಗೆ, ಬಟ್ ಬರೆಯುವಾಗ BYCYLCL ಅಂತ ಬರೆದಿದ್ದಾನೆ. ಇವಾಗ ನಾನು ಕೇಳ್ತಾ ಇದ್ದರೆ ಅವನು ಕರೆಕ್ಟಾಗಿ ಸ್ಪೆಲ್ಲಿಂಗ್ ಹೇಳ್ತಾ ಇದ್ದಾನೆ. ಮಕ್ಕಳು ಈ ಥರ ಸಿಲ್ಲಿ ಮಿಸ್ಟೇಕ್ಸ್ ಮಾಡಿಬಿಡ್ತಾರೆ. ನಾನು ಕೇಳಿದಾಗ ಯಾಕೋ ಸ್ಪೆಲ್ಲಿಂಗ್ ಗೊತ್ತಿತ್ತಲ್ಲ ಮಿಸ್ಟೇಕ್ ಏನಕ್ಕೆ ಮಾಡಿದೆ ಅಂದರೆ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದ. ಒಂಥರ ಬೆಳಗ್ಗೆ ಬೆಳಗ್ಗೆ ನಿದ್ದೆ ಇದರಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದಾನಲ್ಲ, ಅದಕ್ಕೆ ತುಂಬ ಮಾತಾಡಿದ್ರೆ ಅವರೂ ಒಂಥರ ಟೆನ್ಸ್ಡ್ ಆಗಿಬಿಡ್ತಾರೆ. ಈಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲಿ 2 ಮೀಡಿಯಮ್ ಸೈಜು ಮುಲ್ಲಂಗಿ ಇತ್ತು. ಒಂದರಲ್ಲಿ ಮುಲ್ಲಂಗಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಬೇಳೆನ ತೊಳೆದು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇನ್ನೊಂದರಲ್ಲಿ ಮುಲ್ಲಂಗಿ ಚಟ್ನಿ ಮಾಡಬೇಕು ಅಂತ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮುಲ್ಲಂಗಿ ಚಟ್ನಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದಲ್ಲಿ ಸ್ವಲ್ಪ ಗೀ ಹಾಕ್ಕೊಂಡು ಆ ಚಟ್ನಿ ಜೊತೆ ಊಟ ಮಾಡಿದ್ರೆ ಅಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಸೊ ಈಗ ನೋಡಿ ನಾನು ಯಾವ ಥರ ಮುಲ್ಲಂಗಿ ಚಟ್ನಿನ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು, ಮೊದಲಿಗೆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಚನಾ ದಾಲು ಮತ್ತು ಸ್ವಲ್ಪ ಪೀನಟ್ಸ್ ಸ್ವಲ್ಪನೇ ಇದ್ದಿದ್ದು ನನ್ನ ಹತ್ರ, ಅದಕ್ಕೆ ಅದನ್ನೇ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ 1-2 ಸ್ಪೂನು ಧನಿಯಾ ಹಾಕ್ಕೊತಾ ಇದ್ದೀನಿ. ಮತ್ತು ನಮ್ಗೆ ಎಷ್ಟು ಖಾರ ಇಷ್ಟ ಆಗುತ್ತೋ ಅಷ್ಟು ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಚಟ್ನಿಗಳೆಲ್ಲ ತುಂಬ ಖಾರವಾಗಿ ಮಾಡಿದ್ರೇ ಚೆನ್ನಾಗಿರೋದು, ಬಟ್ ನಮ್ಗೆ ಅಷ್ಟು ಖಾರ ಇಷ್ಟ ಆಗೋಲ್ಲ. ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಮುಲ್ಲಂಗಿನೂ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಆಂಧ್ರ ಕಡೆ ಈ ಥರ ಚಟ್ನಿಗಳೆಲ್ಲ ತುಂಬ ಮಾಡ್ಕೊಂಡು ತಿಂತಾರೆ. ನಮ್ಮಮ್ಮ ಆಂಧ್ರದವರಾದ್ರಿಂದ ರೆಗ್ಯುಲರಾಗಿ ಮಾಡ್ತಾನೆ ಇರ್ತಾರೆ. ಅವ್ರ ಹತ್ರ ಇವತ್ತು ಸ್ವಲ್ಪ ಫೋನಲ್ಲಿ ಮಾತಾಡ್ತಾ ಇದ್ದೆ. ಏನು ಮಾಡಿದೆ ಅಂತ ಕೇಳಿದ್ನ, ಈ ಥರ ಮುಲ್ಲಂಗಿ ಚಟ್ನಿ ಅಂತ ಹೇಳಿದ್ರೆ ನನಗೂ ಮಾಡಬೇಕು ಅನಿಸ್ತು, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಈಗ ಇದರಲ್ಲಿ ಒಂದು ಚಿಕ್ಕದಾದ ಈರುಳ್ಳಿನೂ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆ ತೊಳೆದು ನೆನೆಸಿಟ್ಟಿರೋ ಹುಣಸೆ ಹಣ್ಣನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನೆಲ್ಲನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋವಾಗ ಸ್ವಲ್ಪ ಈ ಥರ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ತುಂಬ ಚೆನ್ನಾಗಿ ಫ್ರೈ ಎಲ್ಲ ಮಾಡಬಾರ್ದು, ಸುಮ್ಮನೆ ಹಂಗೆ ಬಿಸಿಯಲ್ಲಿನೇ ಆಗಿಬಿಡಬೇಕು. ಇದು ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ಆರಿದ್ಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗಿಬಿಡುತ್ತೆ. ಮತ್ತು ಈ ಕಡೆ ಬಂದುಬಿಟ್ಟು ನಾನು ಮುಲ್ಲಂಗಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬೇಳೆ ಬೇಯಿಸೋವಾಗಲೇ ಅದರಲ್ಲಿ 2 ಟೊಮೆಟೋಸು, 2 ಗ್ರೀನ್ ಚಿಲ್ಲೀಸು, 1 ಈರುಳ್ಳಿ, 2 ಬೆಳ್ಳುಳ್ಳಿ ಮತ್ತು ಅರಿಶಿನ, ರೆಡ್ ಚಿಲ್ಲಿ ಪೌಡರು, ಉಪ್ಪು ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಮುಲ್ಲಂಗಿನ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಸಿಂಪಲಾಗಿ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಟೊಮೆಟೋಸು ಮತ್ತು ಬೇರೆ ಮಸಾಲೆಗಳು ಏನು ಆ್ಯಡ್ ಮಾಡಲ್ಲ. ಲಾಸ್ಟಲ್ಲಿ ಸ್ವಲ್ಪ ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಮಾತ್ರ ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 5 ನಿಮಿಷದವರೆಗೂ ಮುಚ್ಚಿಬಿಟ್ಟು ಕುಕ್ ಮಾಡ್ಕೊತೀನಿ.
ಮೂಲಂಗಿನ 5 ನಿಮಿಷದವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸಾಂಬಾರು ಮಸಾಲ ಆ್ಯಡ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ಬೇಳೆನೂ ಇದರಲ್ಲಿ ಆ್ಯಡ್ ಮಾಡಬೇಕು. ಈ ಸ್ಟೇಜಲ್ಲಿ ನಾನು ಯಾವಾಗ್ಲೂ ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣಿನ ರಸನ ಆ್ಯಡ್ ಮಾಡ್ತಾಯಿದ್ದೆ. ಇವಾಗ ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ಹತ್ರ ನಿಂಬೆಹಣ್ಣು ತುಂಬ ಇದೆ. ನಿಂಬೆಹಣ್ಣಿನ ರಸನೂ ಆ್ಯಡ್ ಮಾಡಿದ್ರೂ ಸಾಂಬಾರಲ್ಲಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಹುಣಸೆಹಣ್ಣಿಲ್ಲ ಅಂದರೆ ನಿಂಬೆಹಣ್ಣಿನ ರಸನೂ ಆ್ಯಡ್ ಮಾಡ್ಕೋಬೋದು. ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷದವರೆಗೂ ಕುಕ್ ಮಾಡಿಕೊಂಡೆ. ಈ ಬೇಳೆಯಲ್ಲಿ ನೊರೆ ಬರುತ್ತೆ ನೋಡಿ, ಅದೆಲ್ಲ ಹೋಗ್ಬಿಡಬೇಕು. ಅಷ್ಟವರೆಗೂ ಕುಕ್ ಮಾಡಿಕೊಂಡು ಇವಾಗ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ರೆಡಿ ಆಗಿಬಿಟ್ಟಿದೆ. ಬೇಗ ಅಡುಗೆ ಮಾಡಿಟ್ಬಿಟ್ಟು ಇವನಿಗೆ ತಲೆ ಸ್ನಾನನೂ ಮಾಡಿಸ್ಬಿಟ್ಟೆ. ಆಲ್ಮೋಸ್ಟ್ 8 ದಿನ ಆಗೋಗ್ಬಿಟ್ಟಿತ್ತು ತಲೆ ಸ್ನಾನ ಮಾಡಿಸಿ. ಬೇಡ ಅಂತ ಓಡ್ತಾ ಇದ್ದ. ಸ್ವಲ್ಪ ಬಟ್ರಿಂಗ್ ಮಾಡಿಬಿಟ್ಟು ತಲೆ ಸ್ನಾನ ಮಾಡಿಸ್ಬಿಟ್ಟೆ. ಇವತ್ತು ನಾನು ಕೊಟ್ಟಿರೋ ಬಟ್ಟೆನ ಹಾಕ್ಕೊಂಡಿದ್ದಾನೆ. ಯಾವ ಕಡೆ ಮನೆ ಬರುತ್ತೋ ಗೊತ್ತಿಲ್ಲ. ಇಲ್ಲಾಂದರೆ ಅವ್ನಿಗೆ ಇಷ್ಟವಾದ ಬಟ್ಟೆನ ಹಾಕ್ಕೊತಾ ಇದ್ದ. ಇವನಿಗೆ ಮೂಲಂಗಿ ಸಾಂಬಾರು ಮತ್ತು ಚಟ್ನಿ ಎರಡೂ ತುಂಬ ಅಂದರೆ ತುಂಬ ಇಷ್ಟ. ಬಿಸಿ ಊಟ ಹಾಕ್ಕೊಡಮ್ಮ ಅಂತ ಹೇಳ್ದ. ನಾನು ಬೇಗ ಸರ್ವ್ ಮಾಡಿಬಿಟ್ಟು ಕೂತ್ಕೊಂಡೆ. ಅಷ್ಟು ಬೇಗ ಈ ಚಿಕ್ಕವನು ಬಂದುಬಿಟ್ಟ. ಸ್ಕೂಲಲ್ಲಿ ಯಾರ್ದೋ ಬರ್ಡೇ ಇತ್ತು ಅಂತ ಹೇಳ್ಬಿಟ್ಟು ರಿಟರ್ನ್ ಗಿಫ್ಟ್ಸ್ ಕೊಡ್ತಾರಲ್ಲ, ಪೆನ್ಸಿಲ್ಸ್ ಕಿಟ್ ಎಲ್ಲ ಅದೆಲ್ಲ ಕೊಟ್ಟಿದ್ರು. ಅದನ್ನೇ ತೋರಿಸ್ತಾ ಇದ್ದಾನೆ. ಜೆಮ್ಸ್ ಪ್ಯಾಕೆಟೂ ಇನ್ಕ್ಲೂಡ್ ಇತ್ತು. ಅದು ಎಷ್ಟಿದೆ ಅಂತ ಕೌಂಟ್ ಮಾಡಿಕೊಂಡು ಅವ್ರ ಅಣ್ಣನಿಗೆ ತೋರಿಸ್ಕೊಂಡು ಅವ್ನಿಗೆ ಎಷ್ಟು ಬೇಕಂತ ತುಂಬ ಅಂದರೆ ತುಂಬ ಕ್ಯಾಲ್ಕುಲೇಟ್ ಮಾಡ್ತಾನೆ ಇವನು. ನನಗೊಂದು ಕೊಡು ಅಂದರೆ ಫಸ್ಟ್ ನಮ್ಮ ಅಣ್ಣನ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಓಡ್ದ. ಆಮೇಲೆ ಅವ್ರಿಗೆಲ್ಲ ಊಟ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಈವ್ನಿಂಗ್ ರೂಟೀನ್ ಶುರು ಆಗಿಬಿಡ್ತು. ಮಕ್ಕಳು ಆಡೋಕ್ಕೆ ಹೋಗ್ಬಿಟ್ಟಿದ್ರು. ಆಮೇಲೆ ನಾನು ಬೆಳಿಗ್ಗೆ ಪೂಜೆ ಮಾಡಿರಲಿಲ್ಲ, ಅದಕ್ಕೆ ನಾನು ಸಾಯಂಕಾಲ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನಿನ್ನೆ ಸಾಯಂಕಾಲ ಒಂದು ಆನ್ಲೈನ್ ಆ್ಯಪಿಂದ ಹೂವನ ಆರ್ಡ್ರ್ ಮಾಡಿದ್ದೆ. ಬೆಳಗ್ಗೆ ತಂದುಕೊಟ್ಟಿದ್ರು. ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇವಾಗ ಒಂದೊಂದು ಹೂವು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಮನೆ ಅಂದರೆ ಒಂದು ಹೂವು ಇಟ್ಟು ಪೂಜೆ ಮಾಡಿದ್ರೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇಲ್ಲ ಅಂದರೆ ನಾವು ಎಷ್ಟೇ ದೀಪ ಅಂಟಿಸಿದ್ರು, ಎಷ್ಟೇ ಅಗರಬತ್ತಿ ಅಂಟಿಸಿದ್ರು ಆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಸಿಗಲ್ಲ. ಈ ನಾರ್ತ್ ಇಂಡಿಯಾದಲ್ಲಿ ನಮಗೆ ಹೂವು ಸಿಗೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ಮನೆ ಹತ್ರ ಎಲ್ಲ ಹೂವು ಮಾರೋರೆಲ್ಲ ಬರಲ್ಲ. ಟೆಂಪಲ್ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಸ್ವಲ್ಪ ಹೂವು ಸಿಗುತ್ತೆ. ಅದೂ ಟೆಂಪಲ್ಲು ನಮ್ಮ ಮನೆಯಿಂದ 3 ಕಿಲೋಮೀಟರ್ಸ್ ದೂರ. ನಮ್ಮ ಯಜಮಾನ್ರು ಇರುವಾಗ ಅವ್ರು ತಗೊಂಡು ಬಂದು ಕೊಡ್ತಾರೆ. ಇಲ್ಲಾಂದರೆ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊತೀನಿ. ಒಂದೊಂದು ಸಲ ಆನ್ಲೈನಲ್ಲಿ ತೊಗೊಂಡಿರೋ ಹೂವು ಫ್ರೆಶ್ ಆಗಿರಲ್ಲ. ಅದನ್ನ ಇಟ್ಬಿಟ್ಟು ಪೂಜೆ ಮಾಡೋದಕ್ಕೂ ಮನಸ್ಸು ಬರಲ್ಲ. ಪೂಜೆ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡಿದ್ದೆ. ಅಷ್ಟು ಬೇಗ ಇಬ್ಬರು ಮಕ್ಕಳು ಬಂದುಬಿಟ್ಟು ಊಟಕ್ಕೆ ಏನು ಮಾಡ್ತಾ ಇದೀಯಮ್ಮ ಅಂತ ಕೇಳಿದ್ರು. ನಾನು ಏನೂ ಇಲ್ಲ ಅಪ್ಪ, ಮಧ್ಯಾಹ್ನ ಮಾಡಿರೋದೇ ಇದೆ, ಇವಾಗೇನು ಮಾಡಲ್ಲ, ಯಾಕಂದರೆ ನಿಮ್ಮ ಅಪ್ಪನೂ ಬರ್ತಾ ಇಲ್ಲ, ನಾಳೆ ಬರ್ತಾರಂತೆ ಅಂತ ಹೇಳಿದೆ. ಅದಕ್ಕೆ ಸರಿ ಅದನ್ನೇ ತಿಂತೀವಿ, ಅದ್ರ ಜೊತೆ ಕೇಕೂ ಮಾಡು ಅಂತ ಹೇಳಿದ್ರು. ಅವ್ರಿಗಿಷ್ಟ ಅಂತ ಹೇಳ್ಬಿಟ್ಟು ನಾನು ಚಾಕ್ಲೇಟ್ ಕೇಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಈ ಕೇಕ್ನ ಬೇಕ್ ಮಾಡೋದಕ್ಕೆ 35 ಮಿನಿಟ್ಸ್ ಆಯಿತು. ಆ 35 ಮಿನಿಟ್ಸಲ್ಲಿ ಮಕ್ಕಳು 10 ಸಲ ಮುಚ್ಚಳ ತೆಗೆದ್ಬಿಟ್ಟು ನೋಡ್ತಾಯಿದ್ರು, ಯಾವ ಥರ ಬೇಕಾಗಿದೆ ತೋರಿಸು ಅಂತ ಹೇಳ್ಬಿಟ್ಟು. ಯಾಕಂದರೆ ಈ ಶೇಪಿನ ಕೇಕು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಅದಕ್ಕೆ ಅವರು ತುಂಬ ಎಕ್ಸೈಟೆಡ್ ಆಗಿದ್ರು ನೋಡೋದಕ್ಕೆ. ಮತ್ತು ಅಷ್ಟು ಸಲ ಓಪನ್ ಮಾಡಿ ನೋಡಿದ್ರು ಕೇಕ್ ಮಾತ್ರ ತುಂಬ ಚೆನ್ನಾಗಿ ಬೇಕಾಯಿತು. ಮಕ್ಕಳು ಮಾತ್ರ ತುಂಬ ಖುಷಿಪಟ್ಟರು. ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ, ನೀನು ಶೆಫು ಹಂಗೆ ಹಿಂಗೆ ಅಂತ ಇದ್ರು. मजाक नहीं रहा, बहुत सही लग रहा है. ಮಕ್ಕಳು ಮಾತ್ರ ಕೇಕ್ನ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು. ಆ್ಯಕ್ಚುಲಿ ಕೇಕ್ ಮೇಲೆ ಸ್ವಲ್ಪ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು ಟಾಪಿಂಗ್ ಥರ ಮಾಡಿದ್ವಿ. ತುಂಬ ಟೇಸ್ಟ್ ಎನ್ಹ್ಯಾನ್ಸ್ ಆಯಿತು ಅದರಿಂದ. ತಿಂದಾದಮೇಲೆ ಮಕ್ಕಳಿಗೆ ಸ್ವಲ್ಪ ಊಟನೂ ಮಾಡಿಸ್ಬಿಟ್ಟು ಇವಾಗ ಇವನಿಗೆ ಸ್ವಲ್ಪ ರಿವಿಷನ್ ಮಾಡಿಸ್ತಾ ಇದ್ದೀನಿ. ಇಂಗ್ಲೀಷ್ದು ಎಕ್ಸಾಮ್ ಇದೆ, ಅದಕ್ಕೆ ಆನ್ಸರ್ಸ್ ಎಲ್ಲ ಕರೆಕ್ಟಾಗೇ ಕೊಡ್ತಾ ಇದ್ದ. ಇವೊಂದು ಸ್ಪೆಲ್ಲಿಂಗ್ಸಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿಬಿಡ್ತಾನೆ, ಅದಕ್ಕೆ ಸ್ಪೆಲ್ಲಿಂಗ್ಸದು ಇವಾಗ ರಿವೈಸ್ ಮಾಡಿಸ್ತಾ ಇದ್ದೀನಿ. ಸೊ ಈಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಬಾಯ್. ಹ್ಯಾವ್ ಎ ಗ್ರೇಟ್ ಡೇ.